ನಾಗಮಂಗಲ ಮತಕ್ಷೇತ್ರದ ಗೌರವಾನ್ವಿತ ನಮ್ಮ JDS ಪಕ್ಷದ ಎಲ್ಲ ಮುಖಂಡರೇ, ಕಾರ್ಯಕರ್ತರೇ, ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮೆಲ್ಲರ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ, ಕೇರ್ಪೇಟೆ ಶಾಸಕರಾದಂಥ ಮಂಜು ಅವರೇ, ಜಿಲ್ಲಾಧ್ಯಕ್ಷರಾದಂಥ ರಮೇಶ್ ಅವರೇ, ಬಾಲು ಅವರೇ, ರಾಮಚಂದ್ರ ಅವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು? 13,000 per month. ಅಭಯನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. ಅಭಯ ಗೋಲ್ಡ್ ಬಯರ್ಸ್. ಮಾಧ್ಯಮದ ಮಿತ್ರರೇ, ಬಂಧುಗಳೇ, ಈ ಜಿಲ್ಲೆಯಾದ್ಯಂತ ಮತ್ತು ರಾಜ್ಯಾದ್ಯಂತ ಈ ಡಿಜಿಟಲ್ ಮೆಂಬರ್ಶಿಪ್ನ ಮಾಡಿಸ್ಲಿಕ್ಕೋಸ್ಕರ ನಿಖಿಲ್ ಕುಮಾರಸ್ವಾಮಿ ಅವರು ರಾಜ್ಯದಾದ್ಯಂತ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಸಹಕಾರ ಭಾಳ ಅತ್ಯಗತ್ಯ. ಯುವ ನಾಯಕ, ಈ JDSನ ಭವಿಷ್ಯದ ನಾಯಕರಾಗಿ ಮುಂದೆ ಬರ್ತಕ್ಕಂಥವ್ರಿಗೆ ನಾವೆಲ್ಲರೂ ಕೂಡ ಅವ್ರಿಗೆ ಬೆಂಬಲವನ್ನು ಸೂಚಿಸಬೇಕಾದಂಥ ಅತ್ಯಗತ್ಯ ಇದೆ ಅಂತಕ್ಕಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ಸುರೇಶ್ ಗೌಡರು ಶಾಸಕರಾಗಿ 2 ಬಾರಿ ಈ ಕ್ಷೇತ್ರದಲ್ಲಿ ಭಾಳಷ್ಟು ಅಭಿವೃದ್ಧಿಗಳನ್ನು ಮಾಡಿರ್ತಕ್ಕಂಥದ್ದನ್ನು ನೀವೆಲ್ಲರೂ ಕೂಡ ನೋಡಿದ್ದೀರಿ. ಇವತ್ತು ಇಡೀ ಮಂಡ್ಯ ಜಿಲ್ಲೆನಲ್ಲಿ ಎಲ್ಲಾದರೂ ದೇವೇಗೌಡರ ಸಾಹೇಬರು ಅಭಿಮಾನಿಗಳು ಹೆಚ್ಚಾಗಿ ಇದ್ದಾರೆ ಅಂದರೆ ಅದು ನಾಗಮಂಗಲ ಕ್ಷೇತ್ರದಲ್ಲಿ ಅಂತಕ್ಕಂಥದ್ದನ್ನ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಮ್ಮ ನಾಯಕರು ಕುಮಾರಸ್ವಾಮಿ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದರು. 1 ಬಾರಿ 2,500 ಕೋಟಿ, ಇನ್ನೊಂದು ಬಾರಿ 25,000 ಕೋಟಿ ರೈತರ ಸಾಲವನ್ನು ಮನ್ನಾ ಮಾಡಿದಂಥ ಈ ದೇಶದ ಏಕೈಕ ಮುಖ್ಯಮಂತ್ರಿ ಇದ್ರೆ ಅದು ಕುಮಾರಸ್ವಾಮಿ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಭಾಳಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ನಿಮ್ಮ ನಾಯಕರು, ನಮ್ಮ ನಾಯಕರು, ನಮಗೂ ನಾಯಕರೇ ಸುರೇಶ್ ಗೌಡರು. ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಈ ಜಿಲ್ಲೆಯ ರಾಜಕೀಯ ಹೆಂಗೆ ನಡೀತಾ ಇದೆ ಅಂತೇಳಿ. ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ನಡೀತಾ ಇಲ್ಲ. ಈ ಜಿಲ್ಲೆನಲ್ಲಿ ಕಾಂಗ್ರೆಸ್ ಕಾನೂನು ಜಾರಿಯಲ್ಲಿದೆ. ನಾನು ದಲಿತ ಸಮಾಜಕ್ಕೆ ಹೇಳ್ತಾ ಇದ್ದೇನೆ, ಹಿಂದೆ ಯಾವ ರೀತಿ ಅಂಬೇಡ್ಕರ್ ಬದುಕಿದ್ದಾಗ ಅವ್ರಿಗೆ ಅಪಮಾನ ಮಾಡಿದ್ರು ಕಾಂಗ್ರೆಸ್ನವರು, ಅದೇ ರೀತಿ ಈಗ ಅವ್ರು ಬರೆದಿರ್ತಕ್ಕಂಥ ಸಂವಿಧಾನಕ್ಕೆ ಈ ಕಾಂಗ್ರೆಸ್ ಪಕ್ಷದವರು ರಾಜ್ಯದಲ್ಲಿ ಅಪಮಾನ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಆ ST ನಿಗಮದಲ್ಲಿ 149 ಕೋಟಿ ಹಣವನ್ನು ಗುಳುಂ ಮಾಡಿದ್ರು. SCP TSP ಹಣ ಸುಮಾರು 22,000 ಕೋಟಿ ಹಣವನ್ನು ಬೇರೆ ಇಲಾಖೆಗೆ ವರ್ಗಾವಣೆ ಮಾಡಿಕೊಂಡು ಈ ದಲಿತ ಸಮಾಜಕ್ಕೆ ಬಹಳ ಅಪಚಾರವನ್ನು, ಅನ್ಯಾಯವನ್ನು ಮಾಡಿರ್ತಕ್ಕಂಥದ್ದನ್ನ ಇವತ್ತು ನಾವೆಲ್ಲರೂ ಕೂಡ ಖಂಡಿಸಬೇಕಾಗ್ತದೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಕಾನೂನು ಇವತ್ತು ಅಂಬೇಡ್ಕರ್ ಬರೆದಿರ್ತಕ್ಕಂಥ ಕಾನೂನನ್ನ ಈ ದೇಶದಲ್ಲಿ ಪಾಲಿಸಬೇಕು ಅಂತೇಳಿ ಎಲ್ಲರೂ ಕೂಡ, ಯಾವುದೇ ಸರ್ಕಾರ ಬಂದರೂ ಕೂಡ ಅದನ್ನು ಪಾಲನೆ ಮಾಡಬೇಕು. ಆದರೆ ಈ ಮಂಡ್ಯ ಜಿಲ್ಲೆಯಲ್ಲಿ ನಡೀತಿದೆಯಾ? ಈ ನಾಗಮಂಗಲ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಸಂವಿಧಾನ ಜಾರಿಯಲ್ಲಿದೆಯಾ? ನಮ್ಮ SC ವಿಭಾಗದ ಅಧ್ಯಕ್ಷ ಕಂಚಿಕೋಟೆ ಮೂರ್ತಿ ನನಗೆ ಹೇಳ್ತಾ ಇದ್ದ, ಈಗ ಬಂದು ನಾಗಮಂಗಲ ಕ್ಷೇತ್ರ ಕಂಚಿಕೋಟೆ ಮೂರ್ತಿ ನಮ್ಮ ವಿಭಾಗಕ್ಕೆ ಅಧ್ಯಕ್ಷರು ಮಾಡಿದ್ದೀವಿ ಅವನ್ನ. ಅದೇನೋ ನಾವು ಕೊಟ್ಟರೆ ಕೇಸ್ನ ತಗೊಳ್ಳೋದೇ ಇಲ್ಲ ಅವರು. ನಮಗೆ ಭಾಳ ಅನ್ಯಾಯ ಆಗ್ತಾ ಇದೆ, ಭಾಳ ತೊಂದರೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇವತ್ತೆಲ್ಲರೂ ಈ ಜಿಲ್ಲೆಯಲ್ಲಿ ಈ JDS ಕಾರ್ಯಕರ್ತರಿಗೆ ತೀರಾ ನೋವಾಗ್ತಾ ಇರೋದು, ಕಾನೂನು ನಿಮ್ಮ ಪರವಾಗಿಲ್ಲದೆ ಇರ್ತಕ್ಕಂಥ ಕ್ಷೇತ್ರ ಏನಾದ್ರು ಇದ್ರೆ ಅವೆರಡು ಕ್ಷೇತ್ರ, ಅದು ಮಳವಳ್ಳಿ, ಇನ್ನೊಂದು ನಾಗಮಂಗಲ ಕ್ಷೇತ್ರ. ಇವೆರಡು ಕ್ಷೇತ್ರದಲ್ಲಿ ಜನತಾದಳ ಕಾರ್ಯಕರ್ತರಿಗೆ ಆಗ್ತಾ ಇರ್ತಕ್ಕಂಥ ನೋವು ಅಷ್ಟಿಷ್ಟಲ್ಲ, ಕಣ್ಣಿಂದ ನೋಡ್ಲಿಕ್ಕೆ ಆಗ್ತಲ್ಲ, ಅಷ್ಟು ವಿಚಿತ್ರ ಹಿಂಸೆಯನ್ನು ಇವರಿಬ್ಬರು ನಾಯಕರುಗಳು ಜಿಲ್ಲೆಯಲ್ಲಿ ಕೊಡ್ತಾ ಇದ್ದಾರೆ.
ಮಂತ್ರಿಗಳೇ, ಶಾಸಕರೇ, ಮಳವಳ್ಳಿ ಶಾಸಕರೇ, ಹಿಂಗೆ ಇರಲ್ಲ, ಕಾಲ ಬದಲಾವಣೆ ಆಗುತ್ತೆ. ಚಕ್ರ ತಿರುಗ್ತಾ ಇದೆ, ಇನ್ನೆರಡು ವರ್ಷ ತಿರುಗುತ್ತೆ, ಮತ್ತೆ ಅಲ್ಲಿಗೆ ಬರುತ್ತೆ. ಸುರೇಶ್ ಗೌಡ್ರು ಮತ್ತೆ MLA ಆಗ್ತಾರೆ ಈ ಕ್ಷೇತ್ರದಲ್ಲಿ. ಈ ಕ್ಷೇತ್ರದ ನನ್ನ ಕಾರ್ಯಕರ್ತರ ರಕ್ಷಣೆ ಆಗುತ್ತೆ. ಸುರೇಶ್ ಗೌಡ್ರು ಗೆಲ್ತಾರೆ. ಈ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ರಕ್ಷಣೆ ಆಗುತ್ತೆ. ಅದನ್ನ ಮುಂದಿನ ದಿನಗಳಲ್ಲಿ ಮಾಡೋಣ. ಇವತ್ತು ಸದಸ್ಯತ್ವ ನೋಂದಣಿಯನ್ನ ಮಾಡಲಿಕ್ಕೆ ಬಂದಿದ್ದೀವಿ. ನಿಮ್ಗೆಲ್ಲ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ನಾನು ಈಗ ಮಳವಳ್ಳಿಲಿ ಕಾರ್ಯಕ್ರಮ ಮಾಡಿದೆ ಬೆಳಗ್ಗೆ 11:15. ಬೇಗ ಬರಬೇಕಾಗಿತ್ತು, ಕಳಿಸ್ಕೊಡ್ಬೇಕಾಗಿತ್ತು ಅವರನ್ನ. ಸ್ವಲ್ಪ ತಡ ಆಯಿತು. ನಿಮ್ಮೆಲ್ಲರ ಕ್ಷಮೆ ಕೋರ್ತೀನಿ. ಅಲ್ಲಿ ಮಳವಳ್ಳಿನಲ್ಲಿ ಮೆರವಣಿಗೆ ಇದ್ದಿದ್ದರಿಂದ ಸ್ವಲ್ಪ ತಡ ಆಯಿತು. ಇವತ್ತು ನಿಮ್ಮೆಲ್ಲರ ಕ್ಷಮೆ ಕೋರ್ತೀನಿ. ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರು ಸದಸ್ಯತ್ವ ನೋಂದಣಿ ಮಾಡಿಸ್ಲಿಕ್ಕೆ ಬಂದಿದ್ದಾರೆ, ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯತ್ವವನ್ನು ನೋಂದಣಿ ಮಾಡಿಸಿ ಸದಸ್ಯತ್ವ ನೋಂದಣಿಯನ್ನು ಮಾಡಿ ಈ ತಾಲೂಕಿನಲ್ಲಿ ಮುಂದಿನ ದಿನಗಳಲ್ಲಿ JDS ಅಧಿಕಾರಕ್ಕೆ ಬರಲಿಕ್ಕೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮೆಲ್ಲರಲ್ಲೂ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೇನೆ. ನಿಮ್ಮೆಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.